ಕಾಲಿನ ಮೇಲೆ ಹಿಂದೂ ದೇವತೆಯ ಟ್ಯಾಟೂ ಹಾಕಿಸಿಕೊಂಡ ಮ್ಯಾಥ್ಯೂ ಗೋರ್ಡನ್ ಎಂಬ ಆಸ್ಟ್ರೇಲಿಯಾ ಪ್ರಜೆ ಕ್ಷಮಾಪಣೆ ಪತ್ರವನ್ನು ಬರೆದುಕೊಟ್ಟು ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಕಾಲಿನ ಮೇಲೆ ಯಲ್ಲಮ್ಮ ದೇವತೆಯ ಟ್ಯಾಟೂ ಹಾಕಿಸಿಕೊಂಡಿದ್ದ ಮ್ಯಾಥ್ಯೂ ತನ್ನ ಪ್ರಿಯತಮೆಯ ಜೊತೆ ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯ ಹೋಟೆಲ್ ಒಂದಕ್ಕೆ ಬಂದಿದ್ದರು. ಇದನ್ನು ಗಮನಿಸಿದ ಶಾಂತಿನಗರದ ಬಿಜೆಪಿ ನಾಯಕ ರಮೇಶ್ ಯಾದವ್ ಮತ್ತು ಅವರ ಬೆಂಬಲಿಗರು ಮ್ಯಾಥ್ಯೂ ಅವರ ಜೊತೆ ವಾಗ್ವಾದಕ್ಕಿಳಿದರು. ಆಗ ರಮೇಶ್ ಯಾದವ್ ಬೆಂಬಲಿಗರು ಕಾಲಿನ ಚರ್ಮವನ್ನು ಕೀಳುವುದಾಗಿ ಬೆದರಿಕೆ ಹಾಕಿದ್ರಿಂದ ಮ್ಯಾಥ್ಯೂ ಆತಂಕಕ್ಕೀಡಾಗಿದ್ದರು. ಅವರ ಜೊತೆ ಬಂದಿದ್ದ ಗೆಳತಿಯು ಕಣ್ಣೀರು ಹಾಕಿದ್ರು. ಅಷ್ಟರಲ್ಲಿ ಅಲ್ಲಿಗೆ ಆಗಮಿಸಿದ ಪೊಲೀಸರು ಕೂಡ ಈ ರೀತಿ ಕಾಲಿನ ಮೇಲೆ ಯಲ್ಲಮ್ಮನ ಹಚ್ಚೆ ಹಾಕಿಸುವುದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುತ್ತದೆ ಅಂತ ತಿಳಿ ಹೇಳಿದರು. ನಂತರ ಮ್ಯಾಥ್ಯೂ ಕ್ಷಮಾಪಣೆ ಪತ್ರವನ್ನು ಬರೆದುಕೊಟ್ಟಿದ್ದಾರೆ. ನನಗೆ ಈ ಚಿತ್ರದ ಮಹತ್ವ ಗೊತ್ತಿರಲಿಲ್ಲ. ನಾನು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದೇನೆ. ಧಕ್ಕೆ ತಂದಿರುವುದಕ್ಕೆ ತೀವ್ರ ವಿಷಾದಿಸ್ತೇನೆ. ಇನ್ನು ಮುಂದೆ ಈ ರೀತಿ ಟ್ಯಾಟೂ ಹಾಕಿಸಿಕೊಳ್ಳುವುದಿಲ್ಲ ಅಂತ ಪತ್ರದಲ್ಲಿ ಮ್ಯಾಥ್ಯೂ ತಿಳಿಸಿದ್ದಾರೆ. Emily, calm down. Take it off. What are you gonna do? What am I gonna do? Okay, no problem. Okay. First no. ಆಗಲ್ಲ ಅದು. Emily, calm down. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ. What do you want me to do? Take it off. What are you gonna do? What am I gonna do? Okay, no problem. Okay. First no. ಆಗಲ್ಲ ಅದು. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಸಂಪರ್ಕದಲ್ಲಿದ್ದಾರೆ. ರವಿ, ಈ ಆಸ್ಟ್ರೇಲಿಯಾ ಪ್ರಜೆ ಟ್ಯಾಟೂ ಹಾಕಿಸಿಕೊಂಡ ಮಾತ್ರಕ್ಕೆ ಅದನ್ನು ಪ್ರಶ್ನಿಸುವಂಥದ್ದು, ಅದರ ಜೊತೆಗೆ ಒಂದು ತಾರ್ಕಿಕ ಅಂತ್ಯ ಅಂದರೆ ಆ ವ್ಯಕ್ತಿ ಕ್ಷಮಾಪಣೆ ಪತ್ರವನ್ನು ಕೂಡ ಬರೆದುಕೊಟ್ಟ ಅನ್ನುವಂಥದ್ದು. ಆದರೆ ಆ ವಿದೇಶಿ ಪ್ರಜೆಯ ಮೇಲೆ ಒಂದು ದೈಹಿಕ ಹಲ್ಲೆ ಆಯಿತಾ? ಅಲ್ಲಿ ನಡೆದಂಥ ಘಟನೆ ಇನ್ನಷ್ಟು ವಿವರವನ್ನು ಹೇಳೋದಾದರೆ? ರಾಘವೇಂದ್ರ, ಈ ಒಂದು ಘಟನೆ ಕಳೆದ 3 ದಿವಸಗಳ ಹಿಂದೆ ನಡೆದಿರುವಂತದ್ದು. ಏನಂದ್ರೆ ಆಸ್ಟ್ರೇಲಿಯಾ ಮೂಲದ ಮ್ಯಾಥ್ಯೂ ಗೋರ್ಡನ್ ಇದ್ದಾನೆ. ಈತ ತನ್ನ ಪ್ರಿಯತಮೆಯ ಜೊತೆ ಕಳೆದ 3 ದಿವಸಗಳ ಹಿಂದೆ MG ರಸ್ತೆಯ ಒಂದು ರೆಸ್ಟೋರೆಂಟ್ ಕೂಡ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಬಿಜೆಪಿ ಕಾರ್ಯಕರ್ತರು ಮತ್ತೆ ಸ್ಥಳೀಯ ಮುಖಂಡರಾದಂತಹ ರಮೇಶ್ ಯಾದವ್ ಮತ್ತೆ ಅವರ ಬೆಂಬಲಿಗರು ಮ್ಯಾಥ್ಯೂ ಗೋರ್ಡನ್ ಏನಿದ್ದಾರೆ ಅವರ ಕಾಲಿನ ಮೇಲೆ ಒಂದು ಹಚ್ಚೆಯನ್ನು ಗಮನಿಸ್ತಾರೆ. ಆ ಹಚ್ಚೆ ಯಲ್ಲಮ್ಮ ದೇವಿ ಅಂದ್ರೆ ಹಿಂದೂ ದೇವತೆದಂತಹ ಯಲ್ಲಮ್ಮ ದೇವಿಯವರ ಹಚ್ಚೆ ಆಗಿರ್ತದೆ. ಅಂದ್ರೆ ಹಿಂದೂಗಳು ಯಾವ ರೀತಿ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ ಕೆರಳ್ತಾರೆ ಅನ್ನೋದಕ್ಕೆ ಬಹುಶಃ ಈ ಒಂದು ಘಟನೆ ಉದಾಹರಣೆ ಅನ್ಬೋದು. ಆ ಸಂದರ್ಭದಲ್ಲಿ ಮ್ಯಾಥ್ಯೂ ಗೋರ್ಡನ್ ಅವರ ಮೇಲೆ ಈ ಒಂದು ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಮುಗಿ ಬೀಳುವಂತ ಅಂದ್ರೆ ಹಿಂದೂಗಳ ಪವಿತ್ರ ದೇವತೆಯಾದಂತಹ ಯಲ್ಲಮ್ಮ ಅವರ ಅಚ್ಚನ ನೀನು ಕಾಲ್ ಮೇಲೆ ಹಾಕೊಂಡಿದ್ಯಾ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಮ್ಯಾಥ್ಯೂ ಕೂಡ ಒಂದು ಸ್ಪಷ್ಟನೆ ಕೂಡ ಕೊಡ್ತಾರೆ. ಅಂದ್ರೆ ನನಗೆ ಗೊತ್ತಿಲ್ಲ, ನಂಗೆ ಯಾರೋ ಹೇಳಿದ್ರು, ಆ ಒಂದು ಕಾರಣಕ್ಕೋಸ್ಕರ ನಾನು ಹಾಕೊಂಡೆ, ಅಂದ್ರೆ ನಾನು ಫ್ಯಾಷನ್ಗೋಸ್ಕರ ಹಾಕೊಂಡೆ ಅನ್ನೋ ಒಂದು ಸಮಜಾಯಿಷಿ ಕೂಡ ಕೊಡ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಆತನ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ವ್ಯಕ್ತವಾಗಿರುತ್ತೆ. ಆದ್ರೆ ಈ ಒಂದು ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾವುದೇ ಕೂಡ ದೂರ ದಾಖಲಾಗಿಲ್ಲ. ಅದಾದ ಮೇಲೆ ಆ ಒಂದು ಘಟನೆ ಬಳಿಕ ಮ್ಯಾಥ್ಯೂ ಗೋರ್ಡನ್ ಸಾಕಷ್ಟು ಚಿಂತಾಕ್ರಾಂತರಾದ್ರೆ. ಯಾಕಂದ್ರೆ ಇಂಥ ಒಂದು ಸೂಕ್ಷ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ವಿಷಯ ದೊಡ್ಡದಾಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರು ಆ ಒಂದು ಹಚ್ಚೆನ ಹೊಡೆದಾಕ್ಬಿಟ್ಟು ಮತ್ತೆ ಕ್ಷಮಾಪಣಾ ಪತ್ರ ಕೂಡ ಅಶೋಕ್ ನಗರ ಪೊಲೀಸರಿಗೆ ಕೇಳಿರುವಂತದ್ದು. ರಾಘವೇಂದ್ರ. ಎಸ್ ರವಿ, ಈ ಒಂದು ಟ್ಯಾಟೂ ಅವರು ಎಲ್ಲಿ ಹಾಕಿಸ್ಕೊಂಡ್ರು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅದು ನಾನು ಬೆಂಗಳೂರಲ್ಲೇ ಹಾಕಿಸ್ಕೊಂಡೆ, ಬಟ್ ಅದು ಎಲ್ಲಿ ಅಂತೇಳಿ ಸ್ಪೆಸಿಫಿಕ್ ಅವರು ಮ್ಯಾಥ್ಯೂ ಗೋರ್ಡನ್ ಹೇಳಿಲ್ಲ. ಆದ್ರೆ ಕೂಡ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಧಾರ್ಮಿಕ ವಿಷಯಕ್ಕೆ ಧಕ್ಕೆ ಆಗಿದೆ ಅನ್ನೋದು ಮ್ಯಾಥ್ಯೂ ಗೋರ್ಡನ್ಗೆ ಈ ಒಂದು ಗಲಾಟೆ ಬಳಿಕ ಸ್ಪಷ್ಟವಾಗಿರುತ್ತೆ. ಯಾಕಂದ್ರೆ ಬಹುಶಃ ಟ್ಯಾಟೂಗಳು ಮತ್ತೆ ಇಂತಹ ಒಂದು ಸಂಸ್ಕೃತಿ ಏನಿದೆ ಇದೆಲ್ಲವೂ ಕೂಡ ಬೇರೆ ದೇಶಗಳ ಸಂಸ್ಕೃತಿ. ಆದ್ರೆ ಟ್ಯಾಟೂಗಳು ಬಳಸ್ಕೋಬಹುದು, ಆದ್ರೆ ಯಾವ ಸಂದರ್ಭ ಎಲ್ಲಿ ಬಳಸ್ಕೊಂತಾರೆ ಮತ್ತೆ ಯಾಕಂದ್ರೆ ಪಾದದ ಬಳಿ ಈ ಒಂದು ಟ್ಯಾಟೂ ಇರೋ ಕಾರಣಕ್ಕೋಸ್ಕರ, ಕಾಲ್ನಾತ್ರ ಇರೋ ಕಾರಣಕ್ಕೋಸ್ಕರ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗಿದೆ ಅನ್ನೋ ಒಂದು ಭಾವನೆ ಬಹುಶಃ ಅವ್ರಿಗೆ ಈ ಒಂದು ಘಟನೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಈ ಒಂದು ಟ್ಯಾಟೂನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು MG ರಸ್ತೆಯ ಒಂದು ರಸ್ತೆಯಲ್ಲಿ ಹಾಕಿಸ್ಕೊಂಡೆ ಅನ್ನೋ ಒಂದು ಮಾಹಿತಿಯನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಹೊರತಾಗಿ ಅದನ್ನು ಎಲ್ಲಿ ಹಾಕಿಸ್ಕೊಂಡ್ರು ಮತ್ತೆ ಯಾವ ಒಂದು ಉದ್ದೇಶಕ್ಕೋಸ್ಕರ ಹಾಕಿಸ್ಕೊಂಡ್ರು ಅನ್ನೋದು ಇನ್ನು ತನಿಖೆಯಿಂದ ಅಷ್ಟೇ ಹೊರಬರಬೇಕಾಗುತ್ತೆ. ರಾಘವೇಂದ್ರ. ರವಿ, ಈಗ ಒಂದು ಕ್ಷಮಾಪಣಾ ಪತ್ರವನ್ನ ಮ್ಯಾಥ್ಯೂ ಕೊಟ್ಟರು ಅಂತ, ಈ ಕ್ಷಮಾಪಣಾ ಪತ್ರವನ್ನ ಪೊಲೀಸರು ಬರೆಸ್ಕೊಂಡಿದ್ದ ಅಥವಾ ಅವರು ಸ್ವಯಂ ಪ್ರೇರಿತವಾಗಿ ಕೊಟ್ರ, ಅಥವಾ ಈ ಕ್ಷಮಾಪಣಾ ಪತ್ರದ ಅಗತ್ಯ ಏನಿತ್ತು ಅನ್ನುವಂಥದ್ದು, ಅಥವಾ ಒತ್ತಡ ಇತ್ತಾ? ಯಾಕಂದ್ರೆ ಏನು ಈ ಒಂದು ಘಟನೆ ಇಡುತ್ತೋ ಬಹುಶಃ ಅವತ್ತು ಸಾಕಷ್ಟು ಚಕಿತಗೊಳಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಒಮ್ಮೆಲೆ ಏಕಾಏಕಿ 6 ರಿಂದ 8 ಜನ, ರಮೇಶ್ ಯಾದವ್ ಸೇರಿದಂತೆ ಸುಮಾರು 6 ರಿಂದ 8 ಜನ ಮ್ಯಾಥ್ಯೂ ಗೋರ್ಡನ್ ಮತ್ತೆ ಅವರ
ಪ್ರಿಯತಮ ಅವ್ರ ಮೇಲೆ ಮುಗಿ ಬೀಳ್ತಾರೆ ಅಂದ್ರೆ ಏಕಾಏಕಿ ಗಲಾಟೆಗೆ ಹೋಗ್ತಾರೆ. ಒಂದು ರೀತಿ ಅಲ್ಲೇ ನಡೆಸುವಂತಹ ವಾತಾವರಣ ಕೂಡ ಆ ಸಂದರ್ಭದಲ್ಲಿ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಮ್ಯಾಥ್ಯೂ ಗೋರ್ಡನ್ಗೆ ಅರಿವಾಗುತ್ತೆ. ಅಂದ್ರೆ ನಾನು ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತೀನಿ ಅನ್ನೋದು ಬಹುಶಃ ಅಲ್ಲಿವರೆಗೂ ಗೊತ್ತಿರಲ್ಲ ನಾನಂತೂ. ಆ ಒಂದು ಕಾರಣಕ್ಕೋಸ್ಕರ ನನಗೆ ಯಾಕೆ ಬೇಕು ಮತ್ತೆ ಬೇರೆ ಉಸಾಬರಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವರು ಆ ಒಂದು ಟ್ಯಾಟೂನ ಹೊಡೆದಾಕ್ಬಿಟ್ಟು ಕ್ಷಮಾಪಣಾ ಪತ್ರ ಅವರೇ ಬರೆದ್ರು ಅಂತೇಳಿ ಇದು ಸ್ಪಷ್ಟವಾಗಿ ಕೂಡ ಕ್ಷಮಾಪಣಾ ಪತ್ರದಲ್ಲಿ ಉಲ್ಲೇಖವಾಗಿರುತ್ತಂದ್ರೆ ಇದು ನನ್ನ ಬರವಣಿಗೆ ಅಂತ ಹೇಳಿ ಕೂಡ ಅವ್ರು ಬರೆದಿರುವಂತದ್ದು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒತ್ತಡ ಇಲ್ಲ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಯಾಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಈ ತರದ್ದೆಲ್ಲ ಆದ್ರೆ ಮತ್ತೆ ಸಾಕಷ್ಟು ಕಷ್ಟ ಎದುರಿಸ್ತೀನಿ ಅನ್ನೋ ಒಂದು ಭಾವನೆ ಕೂಡ ಗೋರ್ಡನ್ ಬಂದಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಅವರು ಈ ಒಂದು ವಿವಾದನ ತಾರ್ಕಿಕ ಅಂತ್ಯ ಕಾರಣಕ್ಕೋಸ್ಕರ ಅವರೇ ಕ್ಷಮಾಪಣಾ ಪತ್ರ ಬರೆದುಕೊಟ್ಟಿರುವಂತದ್ದು. ರಾಘವೇಂದ್ರ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತೀನಿ. So what do you want me to do? Take it off? What are you going to do? What am I going to do? ಓಕೆ, ನೋ ಪ್ರಾಬ್ಲಮ್. ನಾನು ಪೊಲೀಸ್ ಸ್ಟೇಷನ್ ಮಾಡ್ತೀನಿ. ಓಕೆ ಫಸ್ಟ್ ಆಗಲ್ಲ ಅದು. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಎಮಿಲಿ, ಕಾಮ್ ಡೌನ್. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತೀನಿ. So what do you want me to do? Take it